ರೆಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ. ನಾನು ಮೂಲತಃ ಮಳವಳ್ಳಿಯವನು. ನನಗೆ ಇನ್ನೊಂದು ಹೆಸರಿತ್ತು, ಏನ್ ಗೊತ್ತಾ? ಹುಚ್ಚ ಅಂತ. ಅದನ್ನ ಯಾಕೆ ಕರಿತಿದ್ರು ಅಂತ ಹೇಳಿದ್ರೆ, ನಾನು ಅವ್ರಿಗೆಲ್ಲ ಒಂದು ಕಥೆಗಳನ್ನ ಹೇಳ್ತಿದ್ದೆ. ಹೌದಾ? ಮುಂದುವರಿಸಿ. ಅದು ಯಾವ ರೀತಿ ಇತ್ತು ಅಂದ್ರೆ, ಹುಚ್ಚರು ಅಂದ್ರೆ ಭ್ರಮೇ ಲೋಕದಲ್ಲಿ ತೇಲುವಂತಹ ಕತೆ. ಆ ಕತೆಗಳನ್ನ ಹೇಳ್ತಾ 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 ಅವರಿಗೆ ದಿನಗಳೆಲ್ಲ ಕಳೀತಾ ಇತ್ತು. ಅದೇ ರೀತಿ ನನಗೆ ಈ ಹುಚ್ಚು ಕತೆಗಳನ್ನ ಹೇಳ್ತಾ ಇರೋದ್ರಿಂದ ಅವರು ನನ್ನ ಹುಚ್ಚ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಹುಚ್ಚನ್ನ ಇವಾಗ ನನಗೂ ಇಡ್ಸಕ್ ಬಂದಿದ್ದೀಯ? ಇಲ್ಲ ಸರ್, ದಯವಿಟ್ಟು ನೀವು ಅಂದ್ಕೊಂಡಿರೋ ತಪ್ಪು. ನಾನು ಅವ್ರಿಗೆ ಹುಚ್ಚು ಕತೆಗಳನ್ನ ಹೇಳ್ತಿದ್ದೆ ಹೊತ್ತು ನಾನು ಹುಚ್ಚ ಅಲ್ಲ, ಸರಿನಾ? ಮುಂದೆ ಹೇಳಿ. ಸರಿ ಸರ್, ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೊಬ್ಬ ಮಗಳು ಇದ್ಲು. ಆ ಮಗಳನ್ನ ನಾನೇ ಮದುವೆ ಆಗಿದ್ದು. ಮುಂದೆ ಕತೆ ಹೇಳು. ಸರ್, ನೀವು ಹೇಳ್ತಾ ಇರೋದು ತಪ್ಪು ಸರ್. ನೀವು ಹೇಳ್ತಿರೋ ಕತೆನೇ ಬೇರೆ, ನಾನು ಹೇಳ್ತಿರೋ ಕತೆನೇ ಬೇರೆ. ಒಂದು ಊರಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡು ಹೇಗಿತ್ತು ಅಂದ್ರೆ 100 ಅಡಿ ಎತ್ತರ, ನೋಡಿದ್ರೆ ಭಯ ಆಗ್ತಾ ಇತ್ತು. ಹಾಗೆ ಈ ದಟ್ಟ ಕಾಡಿನ ನಡುವೆ ಒಂದು ದೊಡ್ಡ ಬಾವಿ ಇತ್ತು. 1000 ಅಡಿ ಆಳ, 100 ಅಡಿ ಅಗಲ. ಕಾಡ್ನಲ್ಲಿ ಹೋಗಿ ನಿಮ್ಮಪ್ಪ ಬಾವಿ ತೆಗ್ದಿನ? ಈ ಬಾವಿಲಿ ನೀವು ನೀರಿತ್ತು ಅಂತ ತಿಳ್ಕೊಬೋದು. ನೀರಿರ್ಲಿಲ್ವಾ? ಇಲ್ಲಾಂದ್ರೆ ಎಣ್ಣೆ ಇತ್ತಾ? ಆದರೆ ಈ ಬಾವಿಲಿ ನೀರಿರ್ಲಿಲ್ಲ. ಏನಿತ್ತು ಅಂದ್ರೆ ನಾವು ಕುಡಿಯೋ ಹಾಲಿತ್ತು. ಹಾಲ? ಇದು ಹೆಂಗೋ ಸಾಧ್ಯ? ಇದರ ಮಧ್ಯೆ ಒಬ್ಬ ರಾಜ ಇದ್ದ ಸರ್. ಅವನು ಯಾರು ಅಂದ್ರೆ ಕರಿಮುಖದ ರಾಜ ಅಂತ. ಬಾವಿ ಒಳಗಡೆ ರಾಜ ಇದ್ನ? ಸರ್. ಆ ಕರಿಮುಖದ ರಾಜನಿಗೆ ಅರಮನೆ ಇರ್ಲಿಲ್ವಾ? ಮುಂದೆ ಹೇಳು. ಸರ್, ರಾಜ ಬಾವಿಲ್ ಬೇಕಾದ್ರೂ ಇರ್ತಾನೆ, ಇಲ್ಲ ಕಾಡ್ನಲ್ಲಾರು ಇರ್ತಾನೆ, ಇಲ್ಲ ಅಂದ್ರೆ ನಿಮ್ಮ ಮನೆ ಒಳಗಡೆನಾರು ಇರ್ತಾನೆ. ಅದೆಲ್ಲ ನಿಮ್ಗೆ ಯಾಕೆ ಸರ್? ಮೊದಲು ನನಗೆ ಹೇಳೋ ಕತೆನ ಕೇಳಿ. ಮಧ್ಯೆ ಈ ಥರ ಬಾಯಿ ಆಗ್ತಾ ಇದ್ರೆ ನನಗೆ ತಲೆ ಹಿಡಿಯುತ್ತೆ. ಅಲ್ಲ ತಲೆ ಕೆಡುತ್ತೆ. ಆಮೇಲೆ ಹುಚ್ಚ ಆಗ್ಬಿಡ್ತೀನಿ. ಆಮೇಲೆ ಗೊತ್ತಲ್ಲ, ನನ್ನ ಮೊದಲೇ ಊರಲ್ಲಿ ಹುಚ್ಚ ಅಂತ ಕರೀತಾರೆ. ಆ ಹುಚ್ಚಿನ ಗೆಟಪ್ ನಾನು ಇಲ್ಲಿ ತೋರಿಸ್ಬೇಕಾಗತ್ತೆ. ಮುಚ್ಕೊಂಡು ಈಗ ಕತೆ ಕೇಳಿ.